ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನೆಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯದಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೆಸೆಟಲ್ಲಿ 2025 ಈ ಒಂದು ಪ್ರತಿ ವರ್ಷದಂತೆ ಒಂದು ಕೆಸೆಟ್ ಎಕ್ಸಾಮನ್ನು ನಡೆಸಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 22 ಆಗಸ್ಟ್ 2025 ಒಂದು ಅಧಿಸೂಚನೆಯನ್ನು ಮಾಡಿಸಲಾಗಿದೆ. ಅದಕ್ಕೆ ಯಾರ್ಯಾರು ಅರ್ಹತೆ ಇದ್ದಾರೆ, ಯಾರ ಅರ್ಹತೆ ಹೊಂದಿರ್ತಾರೆ, ಯಾರ ಅರ್ಜಿಯನ್ನು ಸಲ್ಲಿಸಬಹುದು, ಯಾವ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು, ಎಷ್ಟು ಅರ್ಜಿ ಶುಲ್ಕ ಇರುತ್ತೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2/11/2025 ಭಾನುವಾರರಂದು ಪರೀಕ್ಷೆಯನ್ನು ನಡೆಸಲು ಆಯೋಜಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅರ್ಹ ಅಭ್ಯರ್ಥಿಗಳು ಅಂದರೆ ಯಾರ್ಯಾರು ಇರ್ತಾರೆ ಅದಕ್ಕೆ ನೋಡಬೇಕಾದ್ರೆ ಮೊದಲನೇದಾಗಿ ಇಲ್ಲಿ ಒಂದು PG ಕಂಪ್ಲೀಟ್ ಆಗಿರಬೇಕು. ಅದರಲ್ಲಿ ತೆಗೆದುಕೊಂಡಂಥ ವಿಷಯ ಈ ಒಂದು ಕೆಸೆಟ್ ಎಕ್ಸಾಮಲ್ಲೂ ಕೂಡ ಅದೇ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆ ವೇಳಾಪಟ್ಟಿ ಕೆಳಗಿನಂತಿದೆ. ಇಲ್ಲಿ ನೋಡೋಣ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 28 ಆಗಸ್ಟ್ 2025 ಪ್ರಾರಂಭವಾಗಿರುತ್ತೆ. ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 18 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಕೂಡ 19 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 24 ಅಕ್ಟೋಬರ್ 2025 ಇಲ್ಲೊಂದು ಪ್ರವೇಶ ಪತ್ರವನ್ನು ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪರೀಕ್ಷೆ ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 2 ನವೆಂಬರ್ 2025 ಒಂದು ಪರೀಕ್ಷೆ ದಿನಾಂಕವನ್ನು ನಡೆಸಬೇಕು ಅಂತ ಒಂದು ತೀರ್ಮಾನವನ್ನು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೆಸೆಟ್ 2025 ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ಥರ ನಮೂನೆಯಲ್ಲಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಅಂದರೆ ಮುಂಚೆ ಆಫ್ಲೈನಲ್ಲೇ ತಗೋಬಹುದಿತ್ತು, ಬೇರೆ ವೆಬ್ಸೈಟಲ್ಲೂ ಕೂಡ ಈ ಒಂದು ಅರ್ಜಿ ಸಲ್ಲಿಕೆ ಮಾಡುವಂಥ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಈ ವರ್ಷ ಪ್ರತಿ ವರ್ಷ ಯಾವ ಥರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ಈ ವರ್ಷ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಕೆಸೆಟ್ ಅಂದರೆ KEA ವೆಬ್ಸೈಟ್ ಮೂಲಕ ಇಲ್ಲೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅದಕ್ಕೆ ಒಂದು ವೆಬ್ಸೈಟ್ ಲಿಂಕನ್ನು ಇಲ್ಲಿ ಕೊಟ್ಟಿರ್ತಾರೆ. cet.online.karnataka.gov.in/KEA ಅಂತ ಇದೆ. ಅದರಲ್ಲಿ ನೀವು ಗೂಗಲಲ್ಲಿ KEA ಕೆಸೆಟ್ ಅಂತ ಸರ್ಚ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಆಪ್ಷನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಗಮನವಿಟ್ಟು ಓದಿದ ನಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಂದರೆ ಯಾವ ಸಬ್ಜೆಕ್ಟ್ಗಳಿಗೆ ಯಾವ ರೀತಿಯಾಗಿ ಅರ್ಹರಿರ್ತಾರೆ, ಯಾವ ಥರ ಇರೋದಿಲ್ಲ, ಯಾವ ಕೆಟಗರಿ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವ ರೀತಿ ಇಲ್ಲ, ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಷನನ್ನು ಓದ್ಕೋಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಮೇನ್ ಆಪ್ಷನ್ ಇದೆ. ವಯೋಮಿತಿಯನ್ನು ನೋಡಬೇಕಾದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರಿಗೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತ ಏನಾದರೂ ಕನಸು ಕಾಣ್ತಾ ಇದ್ದರೆ ಯಾವುದೇ ಒಂದು ಇಲ್ಲಿ ವಯೋಮಿತಿಯನ್ನು ಕೊಡಲಾಗಿಲ್ಲ. ಕಂಪಲ್ಸರಿಯಾಗಿ ಇಲ್ಲಿ PGಯನ್ನು ಪಾಸ್ ಆಗಿರಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ವಿನಾಯಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ನೋಡ್ಬೋದು. ಸೊ ಅದೇ ರೀತಿಯಾಗಿ ಪರೀಕ್ಷೆ ಶುಲ್ಕ ಹಾಗೂ ಪಾವತಿಸುವ ವಿಧಾನ ನೋಡಬೇಕಾದ್ರೆ ಪರೀಕ್ಷೆ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತೆ. ಅದೇ ರೀತಿಯಾಗಿ ಪ್ರವರ್ಗ 1 SC ST ಹಾಗೂ ಹ್ಯಾಂಡಿಕ್ಯಾಪ್ ಇದ್ದಂಥ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿಯಲ್ಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಅಲ್ಲಿ ಅರ್ಜಿ ಶುಲ್ಕವು ಯಾವ ರೀತಿಯಾಗಿ ಪಾವತಿ ಮಾಡಬೇಕು ಅಂತಂದರೆ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರ ಪಾವತಿ ಮಾಡಬೇಕು. ಅದರಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆಗಲಿ ಅಥವಾ UPI ಮೂಲಕ ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು. ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶ ಇರೋದಿಲ್ಲ. ಅಂದರೆ ಮುಂಚೆ ಏನಾದರೂ ಇಲ್ಲಿ ಆಫೀಸಲ್ಲಿ ಚಾನಲನ್ನು ಡೌನ್ಲೋಡ್ ಮಾಡಿ ಅಲ್ಲಿಂದ ಪೇಮೆಂಟ್ ಮಾಡ್ತಾಯಿದ್ರು. ಆದರೆ ಈ ವರ್ಷ ಕಂಪಲ್ಸರಿಯಾಗಿ ಬರೀ ಆನ್ಲೈನ್ ಮೂಲಕ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಪರೀಕ್ಷೆ ವಿಧಾನ ಹಾಗೂ ಪರೀಕ್ಷೆ ದಿನಾಂಕ ನೋಡಬೇಕಾದ್ರೆ 2/11/2025 ಇಲ್ಲಿ
ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತೆ. ಇದರಲ್ಲಿ 2 ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ, ಪತ್ರಿಕೆ 1 ಹಾಗೂ ಪತ್ರಿಕೆ 2 ಅಲ್ಲಿ 200 ಅಂಕ. ಮೊದಲನೇದಾಗಿ 100 ಅಂಕ ಇರುತ್ತೆ, ಅದರಲ್ಲಿ 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಅದೇ ರೀತಿಯಾಗಿ 2ನೇ ಪೇಪರಲ್ಲಿ 200 ಅಂಕಗಳಲ್ಲಿ 100 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಸಮಯ ಟೋಟಲಾಗಿ 3 ಗಂಟೆಗಳ ಅವಧಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ, ಡೀಟೇಲ್ಸ್ ಆಗಿ ನೀವು ನೋಡ್ಕೋಬೋದು. ಅದರಲ್ಲಿ ಕೆಟಗರಿ ವೈಸ್ ಕೂಡ ಅಲ್ಲಿ ನೋಡ್ಕೋಬೋದು, ಯಾರಿಗೆ ಎಷ್ಟೊಂದು ಪರ್ಸೆಂಟೇಜ್ ತೊಗೊಂಡ್ರೆ ಎಷ್ಟು ಪಾಸ್ ಆಗುತ್ತೆ ಅದು ಕೂಡ ಅಲ್ಲಿ ಡೀಟೇಲ್ಸ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಅಧಿಸೂಚನೆಯಲ್ಲಿ ಇಲ್ಲೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ನೀವು ಓದ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಅರ್ಜಿ ಸಲ್ಲಿಸೋಗೋಸ್ಕರ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಗೂಗಲಲ್ಲಿ ಹೋಗಿ KSET 2025 ಅಂತ ಸರ್ಚ್ ಮಾಡಿದರೆ ಮೊದಲನೇದಾಗಿ KE ಅಂತ ಆಪ್ಷನ್ ಬರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ರವೇಶಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ KSET 2025 ಅಂತ ಬರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಸೊ ಅರ್ಜಿಯನ್ನು ಇಲ್ಲಿ ಸಲ್ಲಿಸುವ ಒಂದು ಪ್ರಾರಂಭ ಆದರೆ ಅಲ್ಲಿಂದ ಡೈರೆಕ್ಟಾಗಿ ನಿಮಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಮುಂದಿನ ಬರೋಂಥ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ಪರೀಕ್ಷೆ ಕೇಂದ್ರಗಳು ಕೂಡ ಇಲ್ಲಿ ಕೊಟ್ಟಿರ್ತಾರೆ, ನೀವು ಡೀಟೇಲ್ಸ್ ಆಗಿ ಇಲ್ಲಿ ನೋಟಿಫಿಕೇಶನಲ್ಲಿ ನೋಡ್ಕೋಬೋದು. ಯಾರ್ಯಾರು ಇನ್ನುವರೆಗೂ ಇಲ್ಲಿ KSET ಎಕ್ಸಾಮ್ ಬರೀಬೇಕಂತ ಕಾಯ್ತಾ ಇದ್ದಾರೆ, ಪ್ರತಿಯೊಬ್ಬರು ಇಲ್ಲಿ ಒಂದು ಎಕ್ಸಾಮನ್ನು ಅಟೆಂಡ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತ ಏನಾದರೂ ಕನಸು ಕಾಣ್ತಾ ಇದ್ದರೆ ಈ ಒಂದು ಎಕ್ಸಾಮ್ಗೆ ಕಂಪಲ್ಸರಿ ಆಗಿ ಕಡ್ಡಾಯವಾಗಿ ಹಾಜರಾಗಿ. ಸೊ ಫ್ರೆಂಡ್ಸ್, ಎಲ್ಲ PG ಕಂಪ್ಲೀಟ್ ಆದಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.